ನೀವೇನಾದ್ರೂ ಆಕ್ಷನ್‌ನ ಇಷ್ಟಪಡೋರಾಗಿದ್ರೆ ಫಸ್ಟ್ ಹೋಗಿ ಈ ಸಿನಿಮಾ ನೋಡಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನೆಲ್‌ಗೆ ಸ್ವಾಗತ. ಮಾ ಇಂಟಿ ಬಂಗಾರಂ ಸಮಂತಾ ಅವರು ಆಕ್ಟ್ ಮಾಡೋ ಜೊತೆಗೆ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ. ಇದೊಂದು ತೆಲುಗು ಸಿನಿಮಾ. ಈ ಸಿನಿಮಾದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಚಿತ್ರೀಕರಣ ಮಾಡಿದ್ದಾರೆ. ಅದ್ರ ಜೊತೆಗೆ ದಿಗಂತ್ ಅವ್ರು ಕೂಡ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಒಂದು ತುಂಬು ಕುಟುಂಬ. ರಿವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮಾನ್ ಮ್ಯಾಟ್ರ್ ಮುಗಿಸೋಣ. ಒಂದು ತುಂಬು ಕುಟುಂಬ. ಆ ಕುಟುಂಬಕ್ಕೆ ಸೊಸೆಯಾಗಿ ಬರ್ತಾರೆ. ಬಂದಾದ್ಮೇಲೆ ಆ ಕುಟುಂಬನ ಉಳಿಸ್ಕೊಳ್ಳೋಕ್ಕೆ ಏನ್ ಮಾಡ್ತಾರೆ ಅನ್ನೋದು ಈ ಸಿನಿಮಾದ ಒನ್ ಲೈನ್ ಕತೆ. ಈ ಸಿನಿಮಾದ ಫ್ಲಾಶ್ ಬ್ಯಾಕ್ಗಳೇ ಮಜಾ ಇದೆ. ಅದು ಜೊತೆಗೆ ನಾವು ಯಾವಾಗ್ಲೂ ಹೇಳ್ತೀವಲ್ಲ ಒನ್ ಮ್ಯಾನ್ ಶೋ ಅಂತ, ಇಲ್ಲಿ ಅದು ರಾಂಗ್ ಆಗಿದೆ. ಇಲ್ಲಿ ಒನ್ ವುಮೆನ್ ಶೋ ಜೊತೆಗೆ ಅದನ್ನ ಹೇಳಂಗಿಲ್ಲ. ನೀವೇ ಥಿಯೇಟರ್ ಅಥವಾ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಿದ್ರೆ ನಿಮ್ಗದು ಎಕ್ಸೈಟ್ಮೆಂಟು ಸಖತ್ತಾಗಿರುತ್ತೆ. ಈ ನಡುವೆ ಬರ್ತಾ ಇರೋ ಕೆಲವೊಂದು ಟ್ರೈಲರ್ಗಳಲ್ಲಿ ಕತೆ ಬಿಟ್ಕೊಡ್ತಾರೆ. ಅಂದ್ರೆ 70 to 80% ಅಷ್ಟು ಕತೆ ಬಿಟ್ಕೊಟ್ಟು ಇನ್ 20% ಕಥೆಯಲ್ಲಿರುವಂತ ಸಸ್ಪೆನ್ಸ್ನ ಗೌಪ್ಯವಾಗಿ ಇಟ್ಟಿರ್ತಾರೆ. ಈ ಸಿನಿಮಾದಲ್ಲೂ ಸೇಮ್ ಫಾರ್ಮುಲಾ ಯೂಸ್ ಮಾಡಿದ್ದಾರೆ. ಒಂದು ಕಲರ್ಫುಲ್ ಆಗಿರೋ ಮನೆ, ಎಲ್ಲಾ ತರಾನು ಹೆಣ್ಮಕ್ಳು ಇರ್ತಾರೆ. ಅದ್ರ ಜೊತೆಗೆ ಅತ್ತೆದೀರು, ಸೊಸೆದೀರು, ಗೊತ್ತಲ್ಲ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಯಾವ ತರ ಇರುತ್ತೆ ಆ ತರ ಇರುತ್ತೆ. ಆ ಮನೆಗೆ ಬಂದಂತ ನಮ್ಮ ಹುಡುಗಿ ಕೆಲಸ ಮಾಡಕ್ ಬರಲ್ಲ, ಅಡುಗೆ ಮಾಡಕ್ ಬರಲ್ಲ. ಫಾರ್ ಎಕ್ಸಾಂಪಲ್, ತುಳಸಿ ಕಟ್ಟೆ ಸುತ್ತಕ್ಕೂ ಬರ್ದೇ ಇರೋ ಅಂಥ ಒಂದು ಹುಡುಗಿ ತನ್ನ ಮನೇನ ಹೇಗೆ ಕಾಪಾಡ್ಕೋತಾಳೆ. ಕನ್ಫ್ಯೂಷನ್ ಆಗಬೇಡಿ, ಆ ಹುಡುಗಿ ಫ್ಲ್ಯಾಶ್ ಬ್ಯಾಕು ಬೇರೆನೇ ಇದೆ. ಆ್ಯಕ್ಷನ್ ಅಂತ ಬಂದರೆ ರಿಯಾಕ್ಷನ್ಗಳಂತೂ ಕೊಡೋಕ್ಕೆ ಟೈಮೇ ಕೊಡೋಲ್ಲ. ಆ ಥರ ಇರುತ್ತೆ, ಪಂಚಿಂಗು ಕಿಕ್ಕಿಂಗು. ಜಾಸ್ತಿ ಕತೆನ ಬಿಟ್ಕೊಡ್ದೆ ರಿವ್ಯೂ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಗುರು. ಸಿನಿಮಾ ನೋಡ್ಬೇಕಾದ್ರೆ ಸಮಂತಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗೇ ಇದೆ. ಅಟ್ ಪ್ರೆಸೆಂಟ್ ಅವರ ಕ್ಯಾಟಗರಿಲಿ ಬಂದಂಥ ಎಷ್ಟೋ ಹೀರೋಯಿನ್ಸ್ಗಳಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ಸಮಂತಾ ಅವರು ಇಲ್ಲಿ ಆ್ಯಕ್ಟಿಂಗ್ ಮಾಡೇ ಮಾಡ್ತಾರೆ. ಯೂಶ್ವಲಿ ಎಲ್ಲರಿಗೂ ಗೊತ್ತು. ಬಟ್ ಫೈಟ್ಸ್ ಮಾತ್ರ ಸಖತ್ತಾಗಿದೆ, ಕ್ರೇಜಿಯಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದು ಆ ಸ್ಟೈಲಿಶ್ ಫೈಟ್ಗಳೇ. ಎಕ್ಸ್ಪೆಷಲಿ ಮನೆ ಒಳಗಡೆ ಒಂದು ಫೈಟ್ ಇದೆ, ಅದು ಮಾತ್ರ ಚಿಂದಿ 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 ಗುರು. ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ಅಂತ ಏನು ಹೇಳ್ತಿರೋ ಆ ಥರ ಅಂದ್ಕೊಳ್ಳಿ. ಅಂದಾಗೆ ಮ್ಯೂಸಿಕ್ ವಿಚಾರಕ್ಕೆ ಬರೋಕೆ ಹೋದರೆ ಸಂತೋಷ್ ನಾರಾಯಣ್ ಅವರು ಇಲ್ಲಿ ಸಖತ್ತಾಗಿ BGM ಕೊಟ್ಟಿದ್ದಾರೆ, ಸ್ಪೆಷಲಿ ಇನ್ ಫೈಟ್ ಸೀಕ್ವೆನ್ಸ್. ಇಲ್ಲಿ ಡೈರೆಕ್ಟರ್ ಜೊತೆಗೆ ರೈಟರ್ ವರ್ಕ್ ಕೂಡ ತುಂಬ ಎದ್ದು ಕಾಣಿಸ್ತಾ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಆರ್ಕ್ ಆಗಿರ್ಬೋದು, ಎಸ್ಪೆಷಲಿ ಸಮಂತ್ ಅವರ ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೋದು, ತುಂಬ ಚೆನ್ನಾಗೇನೆ ಬರ್ಕೊಂಡಿದ್ದಾರೆ. ಏನು ಬರ್ಕೊಂಡಿದ್ದಾರೆ ಅದನ್ನು ಎಕ್ಸಿಕ್ಯೂಷನ್ ಸೂಪರ್ ಆಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಂದಿನಿ ರೆಡ್ಡಿ ಡೈರೆಕ್ಟರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಣ ಗುರುವೆ. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ, ಅದ್ರ ಜೊತೆಗೆ ಸ್ವಲ್ಪ ವ್ಯಾಲ್ಯೂಸ್ ಜಾಸ್ತಿ ಆ್ಯಕ್ಷನ್ನ ಇಷ್ಟಪಡೋರಿದ್ರೆ ಈ ಸಿನಿಮಾನ ಹೋಗಿ ನೋಡಿ, ಹರಸಿ ಹಂಚಿ ಬೆಳೆಸಿ. ಅಂದಾಗೆ ಗೊತ್ತಲ್ವಾ, ಹೋಗಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.